ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೂಡಾ ಪ್ರಕರಣವನ್ನು ರಾಜಕೀಯ ಪ್ರೇರಿತವಾಗಿ ಮಾಡಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮೂಡಾ ಪ್ರಕರಣ ರಾಜಕೀಯ ದುರುದ್ದೇಶದಿಂದ ಮಾಡಲಾಗುತ್ತಿದೆ. ರಾಜ್ಯಪಾಲರ ಕಚೇರಿ ಬಿಜೆಪಿಯ ಪ್ರಾದೇಶಿಕ ಕಚೇರಿಯಾಗಿ ಮಾರ್ಪಟ್ಟಿದೆ. ಎಲ್ಲೆಲ್ಲಿ ಬಿಜೆಪಿ ಬಲಹೀನವಾಗಿದೆ ಅಲ್ಲಲ್ಲಿ ರಾಜಭವನದ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ, ತಮಿಳುನಾಡು, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕೇರಳದಲ್ಲಿ ಏನು ನಡೆಯುತ್ತಿದೆ? ತಮಿಳುನಾಡು ರಾಜ್ಯಪಾಲರೇ ತಮ್ಮದೇ ಸಭೆಯಿಂದ ಹೊರ ನಡೆಯುತ್ತಿದ್ದಾರೆ. ಕೇರಳ ರಾಜ್ಯಪಾಲರು ಸರ್ಕಾರದ ವಿರುದ್ಧವೇ ಸತ್ಯಾಗ್ರಹ ಕೂಡುತ್ತಾರೆ ಎಂದರೆ ಏನರ್ಥ? ಜುಲೈ 5ರಂದು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಪತ್ರ ಬರೆಯುತ್ತಾರೆ. ಮತ್ತೆ 15ನೇ ತಾರೀಖಿಗೆ ಮತ್ತೊಂದು ಪತ್ರ ಬರೆಯುತ್ತಾರೆ. 26ರಂದು ಈ ಬಗ್ಗೆ ಸರ್ಕಾರ 100 ಪುಟಗಳ ಉತ್ತರ ಸಲ್ಲಿಸಿದೆ. ಅದೇ ದಿನ ಅಬ್ರಾಹಂ ದೂರು ದಾಖಲಿಸಿದ ಕೂಡಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸು ಕೊಡುತ್ತಾರೆ. ಸರ್ಕಾರದ ಉತ್ತರವನ್ನು ಕೂಡ ಪರಿಶೀಲನೆ ನಡೆಸದೆ ಕೇವಲ ಖಾಸಗಿ ದೂರು ದಾಖಲಿಸಿದ ತಕ್ಷಣ ಶೋಕಾಸ್ ನೋಟಿಸು ನೀಡಲಾಗಿದೆ. ದೂರುದಾರರ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಪ್ರಕರಣವೊಂದರಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ದಂಡ ಹಾಕಿದೆ. ಅಂತಹವರ ಮಾತು ರಾಜ್ಯಪಾಲರು ಕೇಳುತ್ತಾರೆ ಎಂದರೆ ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ. ರಾಜ್ಯಪಾಲರು ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ. ರಾಜಭವನ ದುರುಪಯೋಗವಾಗುತ್ತಿದೆ ಎಂದು ಆರೋಪಿಸಿದರು. ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೆ ಬಿಜೆಪಿ ನಾಯಕರ ಪಾದಯಾತ್ರೆ ಕುರಿತಂತೆ ಮಾತನಾಡಿದ ಅವರು, ವಿಜಯೇಂದ್ರ ಹಾಗೂ ಅಶೋಕ್ ಅವರ ನಾಯಕತ್ವವನ್ನು ಬಿಜೆಪಿಯ ಮತ್ತೊಂದು ಗುಂಪು ಒಪ್ಪುತ್ತಿಲ್ಲ. ಇದು ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದೆ. ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದಿಲ್ಲಿ ಚಲೋ ಮಾಡಿದರೆ ನಾವೇ ಅವರಿಗೆ ಬೆಂಬಲ ಕೊಡುತ್ತೇವೆ. ಅದು ಬಿಜೆಪಿಯವರಿಂದ ಆಗುತ್ತಿಲ್ಲ. ಕಾರಣ ಅವರಿಗೆಲ್ಲ ಮೋದಿ ಎದುರು ಮಾತನಾಡುವ ದಮ್ಮು ತಾಕತ್ತು ಇಲ್ಲ ಎಂದು ಟೀಕಿಸಿದರು. ಗುರುಮಿಟ್ಕಲ್ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಖರ್ಗೆ ಕುಟುಂಬ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಮಾಡಿರುವ ಆರೋಪದ ಕುರಿತು ಅವರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ. ಅವರು ತಮಗೆ ಬರುವ ಕಾಲ್ ರೆಕಾರ್ಡಿಂಗ್ ಮಾಡಿಕೊಂಡು ಏನೇನು ಮಾಡಿದರು ಎನ್ನುವ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬೇರೆ ಶಾಸಕರ ಕ್ಷೇತ್ರದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಿಂದೂಗಳ ಮೇಲೆ ಹಲ್ಲೆಯ ಬಗ್ಗೆ ಸೇಡಂ ಬಂದ್ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಣಿಪುರದಲ್ಲಿ ಯಾರ ಮೇಲೆ ಹಲ್ಲೆ ನಡೆಯುತ್ತಿದೆ, ಆ ಬಗ್ಗೆ ಯಾಕೆ ಇವರೆಲ್ಲ ಮಾತನಾಡುವುದಿಲ್ಲ ಎಂದು ಮರುಪ್ರಶ್ನೆ ಹಾಕಿದರು. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಸರಕಾರಿ ವಸತಿ ಗೃಹ ನೀಡಿಲ್ಲ ಎನ್ನುವ ಬಗ್ಗೆ ಸ್ಪಷ್ಟನೆ ನೀಡಿದ ಸಚಿವರು, ಇನ್ನೂ ಹಲವಾರು ನಾಯಕರಿಗೆ ಸರಕಾರಿ ಬಂಗಲೆ ಕೊಟ್ಟಿಲ್ಲ. ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಭಾಗವಹಿಸುವುದಿಲ್ಲ. ಬಜೆಟ್ ಮೇಲಿನ ಚರ್ಚೆಯಲ್ಲಿಯೂ ಭಾಗವಹಿಸಲಿಲ್ಲ. ಶಿಷ್ಟಾಚಾರದ ಪ್ರಕಾರ ಏನು ಕೊಡಬೇಕೋ ಅದನ್ನು ಕೊಡುತ್ತಾರೆ. ಅಷ್ಟೊಂದು ಆತುರವೇಕೆ ಎಂದರು. ವಿಶ್ವವಿದ್ಯಾಲಯದ ಜಾಗವನ್ನು ಪಾಲಿ ಇನ್ಸ್ಟಿಟ್ಯೂಟ್ಗೆ ನೀಡಿರುವ ಕುರಿತು ಪ್ರಮೋದ್ ಮುತಾಲಿಕ್ ಮಾಡಿರುವ ಆರೋಪದ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರು, ಸರ್ಕಾರದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರುವ ಸಂಸ್ಥೆಯಲ್ಲಿ ಅದು ಹೇಗೆ ಅಕ್ರಮವಾಗುತ್ತದೆ? ಅಲ್ಲಿ ಅಧ್ಯಯನ ನಡೆಯುತ್ತಿಲ್ಲ ಎಂದರೆ ಅವರೇ ಬಂದು ನಡೆಸಲಿ ಎಂದು ಹೇಳಿದರು. ಆಂದೋಲಾ ಮಠಕ್ಕೆ ಮಹಾನಗರ ಪಾಲಿಕೆ ನೋಟಿಸು ಕೊಟ್ಟಿದೆ, ಅದರಲ್ಲೇನು ತಪ್ಪಿದೆ? ಆಂದೋಲಾ ಸ್ವಾಮಿ ಬಗ್ಗೆ ಮಾತನಾಡಲು ನನಗೆ ಪುರುಸೊತ್ತಿಲ್ಲ, ನನಗೆ ಮಾಡಲು ಬಹಳ ಕೆಲಸಗಳಿವೆ ಎಂದು ತಿರುಗೇಟು ನೀಡಿದರು. ತುಂಗಭದ್ರಾ ಡ್ಯಾಂ ಗೇಟ್ ಕೊಚ್ಚಿ ಹೋದ ಪ್ರಕರಣದ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಡಿಸಿಎಂ ಅವರು ಭೇಟಿ ನೀಡಿದ್ದಾರೆ. ಜೊತೆಗೆ ಅಣೆಕಟ್ಟುಗಳ ಗಟ್ಟಿತನದ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು.
ಬಿಜೆಪಿ ಅಧಿಕಾರದಲ್ಲಿ ಬೊಮ್ಮಾಯಿ ನೀರಾವರಿ ಸಚಿವರಾಗಿದ್ದಾಗ ಎಷ್ಟು ಅಣೆಕಟ್ಟುಗಳಿಗೆ ಭೇಟಿ ನೀಡಿದ್ದರು, ಗಟ್ಟಿತನದ ಸಮೀಕ್ಷೆ ನಡೆಸಿದ್ದಾರಾ ಎಂದು ಪ್ರಶ್ನಿಸಿದ ಅವರು, ತಾಂತ್ರಿಕ ಸಮಸ್ಯೆಯಿಂದ ಘಟನೆ ನಡೆದಿದೆ, ಏನಾದರೂ ಲೋಪದೋಷವಾಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು. ಮೊದಲ ಬೆಳೆಗೆ ನೀರಿನ ತೊಂದರೆ ಇಲ್ಲ, ಎರಡನೆಯ ಬೆಳೆಗೂ ತೊಂದರೆಯಾಗದು. ತುಂಗಭದ್ರಾ ಡ್ಯಾಂಗೆ ಸಮಾನಾಂತರ ಸೇತುವೆ ನಿರ್ಮಾಣಕ್ಕೆ ಸಮೀಕ್ಷೆ ನಡೆಸಲಾಗಿದೆ ಎಂದರು. ಮಹಾರಾಷ್ಟ್ರದಲ್ಲಿ ಅಣೆಕಟ್ಟುಗಳು ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ಎದುರಿಸಲು ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯ ವಿಪತ್ತು ನಿರ್ವಹಣೆ ಅಧಿಕಾರಿಗಳ ಜೊತೆಗೆ ಕ್ರಮ ಕೈಗೊಂಡ ಕುರಿತು ಕಲಬುರಗಿ ಜಿಲ್ಲೆಯಲ್ಲಿ ಅಗತ್ಯ ಕ್ರಮಕ್ಕಾಗಿ ಚರ್ಚಿಸಲಾಗುವುದು ಎಂದರು. ಬಿಜೆಪಿ ಅಧಿಕಾರದಲ್ಲಿ ಇರುವಾಗ ಕೆಕೆಆರ್ಡಿಬಿಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆ ನಡೆಯುತ್ತಿದೆ. ಪ್ರಾಥಮಿಕ ವರದಿ ಬಂದಿದೆ. ಕೆಲ ಅಧಿಕಾರಿಗಳು ನಿವೃತ್ತರಾಗಿದ್ದಾರೆ. ನಿವೃತ್ತ ಅಧಿಕಾರಿಗಳ ಬದಲು ಪ್ರಸ್ತುತ ಕರ್ತವ್ಯದಲ್ಲಿ ಇರುವ ಐಎಎಸ್ ಅಧಿಕಾರಿಗಳಿಂದ ತನಿಖೆ ನಡೆಸಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಈ ಸಂದರ್ಭದಲ್ಲಿ ಸಚಿವರೊಂದಿಗೆ ಉಪಸ್ಥಿತರಿದ್ದರು. ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು. ನಂಬರ್ 1. ಯಾಕಂದರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗಲಿ, ಕಳಪೆ ಕಾಮಗಾರಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅದು ಬೃಹತ್ ಅಣೆಕಟ್ಟು ಭಾಳ ವರ್ಷದಿಂದ ಇದೆ. ಅದಕ್ಕೆ ಟೆಕ್ನಿಕ್ಯಾಲಿಟಿ, ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲನೂ ಕಾಲಕ್ಕೆ ಚೆಕ್ ಆಗ್ತಾನೇ ಇರುತ್ತೆ. ಈಗ ಕೆಲವು ಕೊಂಡಿಗಳಿರ್ಬೋದು, ಬೇರೆ ಬೇರೆದು ವೀಕ್ ಆಗಿದೆ. ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ, ಅದು ಹಲವಾರು ವರ್ಷದಿಂದ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳೋ ಹಂತಕ್ಕೆ ಬಂದಿರ್ಬೋದು, ಆಗಿದ್ಮೇಲೆ ಆಗಿರ್ತದೆ. ಸೊ ಇದರಲ್ಲಿ ರಾಜಕೀಯ ಮಾಡೋದು, ಇದು ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ. ಮತ್ತು ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದ್ದಾರೆ ಕೊಟ್ಬಿಡ್ಲಿ. ಹೌದೇನಾದರೂ ಮಾಡಿದ್ರು, ಅದು ಆ ರಿಪೋರ್ಟ್ ಇತ್ತು, ಆ ರಿಪೋರ್ಟನ್ನು ನಿರ್ಲಕ್ಷ್ಯ ಮಾಡಿದರೆ ಯು ಕ್ಯಾನ್ ಬ್ಲೇಮ್ ಅಸ್. ಇವೆಲ್ಲ ಟೆಕ್ನಿಕಲಿ ಇರುತ್ತೆ. ಅದರಿಂದ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಗೊತ್ತಾದ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಮಿಡಿಯೇಟಾಗಿ TB ಡ್ಯಾಮಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. 15-16 ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ. ಮತ್ತು ಇವರು ಬೊಮ್ಮಾಯಿ ಸಾಹೇಬ್ರು ಇದ್ರಲ್ಲ, ಮಿನಿಸ್ಟರ್ ಇದ್ರಲ್ಲ, ಚೀಫ್ ಮಿನಿಸ್ಟರು ಇದ್ದರು, ಮತ್ತು ಇರಿಗೇಷನ್ ಮಿನಿಸ್ಟರು ಇದ್ದರು. ಅವಾಗ ಎಲ್ಲ ಡ್ಯಾಮ್ದು ಸಮೀಕ್ಷೆ ಏನಾದರೂ ಮಾಡಿಸಿದ್ರಾ? ಯಾಕೆ ಮಾಡಿಸಿಲ್ಲ? ಅವಾಗ ಗೋವಿಂದ ಕಾರಜೋಳ ಅವರು ಇದ್ದರು. ಎಲ್ಲರೂ ಉದ್ದದ ಭಾಷಣ ಹೇಳ್ತಾರೆ. ಆ್ಯಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ, ಸ್ಟ್ರೆಂತ್ ಫೀಸಿಬಿಲಿಟಿ ಯಾರಾದ್ರೂ ಅನಾಲಿಸಿಸ್ ಯಾರನ್ನ ಮಾಡಿಸಿದಾರಾ? ಮಾಡಿಸಿಲ್ಲ. ಸುಮ್ಮನೆ ಇವಾಗ ಬಂದು ಪಾಠ ಹೇಳೋದಲ್ಲ. ಸರಿ, ಜುಲೈ 5ನೇದು ರೆಫರೆನ್ಸ್ ಇಲ್ಲ, ಜುಲೈ 15 ರೆಫರೆನ್ಸ್ ಇಲ್ಲ, TJ Abraham ಅವ್ರದ್ದು ರೆಫರೆನ್ಸ್ ಇದೆ. ವಿತಿನ್ 12 hours ಆಫ್ ಪರ್ಸನ್ ಕಮಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ನೀವು ನೋಟಿಸ್ ಇಶ್ಯೂ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ ಅಂದರೆ ಏನು ಉದ್ದೇಶ ನಿಮ್ಮದು? ಆ 100 ಪುಟ ಇದೆ, ಯಾರನ್ನ ಓದಿದ್ರಾ? ಪೇಜನ್ನು ತಿರುಗಿಸಿದ್ರಾ? ಪೇಜ್ ತಿರುಗಿಸ್ಕಿಂತ ಮುಂಚೆನೇ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂದರೆ ಈ ಸ್ಕ್ರಿಪ್ಟ್ ಯಾರು ಕೊಡ್ತಾ ಇದ್ದಾರೆ ನಿಮಗೆ? ಎಲ್ಲಿಂದ ಬರ್ತಾ ಇದೆ? ಸಿಂಪಲ್ ಕ್ವೆಶ್ಚನ್ ಅಲ್ವಾ? ಅದು ಆಗಿದೆಯೋ ಬಿಟ್ಟಿದೆಯೋ? ನೀವು ಎಕ್ಸ್ಪ್ಲನೇಷನ್ ಕೇಳಿದ್ದೀರಾ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಎಕ್ಸ್ಪ್ಲನೇಷನ್ ಸರಿ ಇಲ್ಲ, ನೀವು ಇನ್ನೂ ಹೆಚ್ಚು ದಾಖಲೆಗಳು ಕೊಡಿ, ಇಲ್ಲ ನಿಮ್ದು ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ, ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡ್ತಾ ಇದ್ರೆ ಅದೇನೋ ಬೇರೆ ವಿಷಯ ಆಗ್ತಾ ಇತ್ತು. ನೀವು ಆ ಕಂಪ್ಲೇನೆಂಟ್ ಹೆಸರಲ್ಲಿ ವಿಚ್ ಯು ಹ್ಯಾವ್ ರಿಸೀವ್ಡ್ ನಾಟ್ ಇವನ್ 10 hours ಬ್ಯಾಕ್, ಅವ್ರ ಹೆಸರಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಇಂಟೆನ್ಷನ್ ಏನು? ಅದು ಯಾರೇ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಕಂಪ್ಲೇಂಟ್ ಕೆಲಸನೇ ಅದು. ಇಲ್ಲೇ ನಿಮ್ಮ ಹಳಂದ್ ಬಸ್ಟೇ ಮಿನಿ ವಿಧಾನಸೌಧ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ದು 25 ಲಕ್ಷ ರೂಪಾಯಿ ಪ್ರಿವಿಲೇಜ್ ಪಿಟಿಷನ್ಗಳು ತರ್ತಾ ಇದೆಯಾ, RTI ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ಹಂಗಿಂಗಂತ. ಹೌದಾ ಇಲ್ಲ? ಸೊ ಅಂಥವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್. ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ತೊಂದರೆ ಕೊಡಬೇಕು. CBI ಆಯಿತು, IT ಆಯಿತು, ED ಆಯಿತು, ವಾಲ್ಮೀಕಿ ಇದು ವಿಚಾರಣೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ EDದವರು ಅಂಜಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವ್ರ ಹೆಸರು ಹೇಳಿ, ವೆರಿ ಕ್ಲಿಯರ್ಲಿ ದೇ ಟ್ರೈಂಗ್ ದಿಸ್.
ಪಿಸಿ ಆಕ್ಟ್ ಅಲ್ಲಿ ಕೈಗೊಂಬೆ ಆಗಿದಾರಲ್ಲ, ಕೈಗೊಂಬೆನೆ. ಸರ್ ಗವರ್ನರ್ ನೋಟಿಸ್ ಕೊಟ್ಟಿರೋದು ಸ್ಪಷ್ಟವಾಗಿ. ಐ ಬೆಗ್ ಟು ಡಿಫರ್. ನೀವು ನೋಡಿ, ಯಡಿಯೂರಪ್ಪ ಅವ್ರ ಕೇಸ್ ನೋಡಿ, ಈ ಕೇಸ್ ಅದನ್ನೇ ಕೇಳ್ತಾರೆ. ಪಿಸಿ ಆಕ್ಟ್ ಅಲ್ಲಿ ಕಂಪ್ಲೇಂಟ್ ಇತ್ತು. ಅದನ್ನೇ ಸರ್, ಪಿಸಿ ಆಕ್ಟ್ ಅಲ್ಲಿ ನೋಟಿಸ್ ಕೊಟ್ಟಿರೋದು ಸಿಎಂ ಇನ್ವಾಲ್ವ್ ಆಗಿದ್ದಾರೆ ಏನಾದ್ರು ಬ್ರೈಬಲ್ಲಿ. ಇದು ಕೇಸ್ ಅಂತೂ ಪಿಸಿ ಆಕ್ಟ್ ನಲ್ಲಿ ಅವಾಗ ಏನಿತ್ತು, ಬಹಳ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಸಾಟ್ ಪ್ರಾಸಿಕ್ಯೂಷನ್. ಇಲ್ಲೆಲ್ಲಿದೆ? ಬಟ್ ಅದನ್ನೇ ಕೇಳ್ತಾರೆ. ಇಲ್ಲೆಲ್ಲಿದೆ? ವೇರ್ ಇಸ್ ದ ಪ್ರೊಸೀಡ್ ಆಫ್ ದ ಕ್ರೈಮ್? ಅಂಡರ್ ಪಿಸಿ ಆಕ್ಟ್ ಯಾಕೆ ಬಂತು ಅಂತ ಇವರು ಗವರ್ನರ್ ರೀ ಮೇಲಿನ ಡೈರೆಕ್ಷನ್ ಬಂದಾಗ ಕೊಟ್ಟಾರೆ ಅಷ್ಟೇ. ಈಗ ಟೆಲ್ ಮಿ, ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಸಾಧ್ಯ ಅಂತ, ಕಾನೂನಾತ್ಮಕವಾಗಿ ಹೇಗೆ ಸಾಧ್ಯ? ಅದನ್ನು ನೀವು ಸಾಧ್ಯ ಇಲ್ಲ. ಅದಕ್ಕೆ ಕೈಗೊಂಬೆ ಈ ರೀತಿ ಒಂದು ನೆಗ್ಲಿಜೆನ್ಸ್ ಇದೆ ನೋಡಿ. ಎವರ್ ಇಟ್ ಈಸ್, ಅದು ಯಾಕಂದ್ರೆ ನಾನು ಹೇಳ್ದಂಗೆ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ. ಎಲ್ಲಿ ನಮಗೆ ಟೆಕ್ನಿಕಲಿ ಸೌಂಡ್ ಸ್ಟ್ರೆಂತ್ ಸಿಗುತ್ತೆ ಅಲ್ಲಿ ನಾವು ಹೋಗಬೇಕಾಗ್ತದೆ. ಅದು ಡೆಲ್ಲಿದವ್ರು ಇರ್ಬೋದು, ಇಲ್ಲಿ ಆಂಧ್ರದವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು. ನಮಗೆ ನೀರು ಉಳಿಸೋದಿದೆ, ರೈತರಿಗೆ ಒಳ್ಳೆಯದಾಗ ಮಾಡೋದಿದೆ. ಅದಕ್ಕೆ ನಾವು ಎಲ್ಲಿ ನಾವು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತದೆ ಅಲ್ಲಿ ನಾವು ಹೋಗಬೇಕಾಗ್ತದೆ. ಎಷ್ಟೊಂದು ಸರಿ ನಾವು ನಮ್ಮ ಫೊರೆನ್ಸಿಕ್ ರಿಪೋರ್ಟ್ಸನ್ನು ನಾವು ಗುಜರಾತಿಗೆ ಕಳಿಸ್ತೀವಿ, ನಾವಿಲ್ಲಿ ಮಾಡ್ತೀವಿ, ಅದ್ರ ಜೊತೆಗೆ ಅಲ್ಲೂ ಕಳಿಸ್ತೀವಿ. ಒಂದೊಂದು ಸರಿ ತೆಲಂಗಾಣ ಕಳಿಸ್ತೀವಿ, ತೆಲಂಗಾಣದವ್ರು ಇಲ್ಲಿ ಕಳಿಸ್ತಾರೆ. ಸೊ ಹಾಗಾಗಿ ಎಲ್ಲಿ ಎಕ್ಸ್ಪರ್ಟೀಸ್ ಇರ್ತದೆ ಅಲ್ಲಿಂದ ಎಲ್ಲಿ ಬೇಗ ಕೆಲಸ ಆಗುತ್ತೆ, ಸುಭದ್ರವಾಗಿ ಕೆಲಸ, ಸಂಪೂರ್ಣವಾದಂಥ ಐಡಿಯಾ ಮಾಹಿತಿ ಇಲ್ಲ. ಆದರೆ ಈಗಾಗಲೇ ಇನ್ನು 3 ಫೀಟ್ ಏನೋ ನಿನ್ನೆ ಕಮ್ಮಿ ಆಗಿದೆ. ಬಟ್ ರೈತರಿಗೆ ಈ ಬಾರಿ ಒಂದು ಮೊದಲೇ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕೃಷಿ ಸಚಿವರು ಮತ್ತು ಇರಿಗೇಷನ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ 2ನೇ ಬೆಳೆಗೂ ಕೂಡ ಏನು ಮಳೆ ಏನು ತೊಂದರೆ ಇಲ್ಲ ಅಂತ ಕೂಡ ಮೀಟಿಯರಾಲಜಿ ಡಿಪಾರ್ಟ್ಮೆಂಟ್ ಹೇಳಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಲಬುರಗಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುಮಾರು 192 ಕೋಟಿ ರೂಪಾಯಿ ಕೆಕೆಆರ್ಡಿಬಿ ಅನುದಾನದ ಅಡಿ ನಿರ್ಮಿಸಲಾಗುತ್ತಿರುವ ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಆಸ್ಪತ್ರೆಯ 90% ಕಾಮಗಾರಿ ಮುಗಿದಿದ್ದು, ಬಾಕಿ ಇರುವ ವಿದ್ಯುತ್ ಪೂರೈಕೆ ಕಾರ್ಯ ಈ ಮಾಸಾಂತ್ಯಕ್ಕೆ ಮುಗಿಯಲಿರುವ ಕಾರಣ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದರ ಲೋಕಾರ್ಪಣೆ ಮಾಡಲಾಗುವುದು ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಮಂಗಳವಾರ ಕಲಬುರಗಿ ನಗರದ ನಿರ್ಮಾಣ ಹಂತದಲ್ಲಿ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಅವರು 371 ಹಾಸಿಗೆ ಸಾಮರ್ಥ್ಯದ ಈ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿ ಜಿಮ್ಸ್ ನಲ್ಲಿನ ಆಸ್ಪತ್ರೆಯನ್ನು 1 ವಾರದ ಒಳಗೆ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು. ಕಟ್ಟಡದಲ್ಲಿ ಕಿಚನ್ ಸೇರಿದಂತೆ ಹೆಚ್ಚುವರಿ ಕಾಮಗಾರಿಗಳು ಸೇರ್ಪಡೆಯಾಗಿರುವುದರಿಂದ 72 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೋರಿದ್ದು, ಇದನ್ನು ಸಚಿವ ಸಂಪುಟ ಸಭೆಯ ಮುಂದಿಟ್ಟು ಮಂಜೂರಾತಿ ಪಡೆಯಲಾಗುವುದು. ಈಗಾಗಲೇ ವೈದ್ಯಕೀಯ ಸಲಕರಣೆಗಳಿಗೂ ಟೆಂಡರ್ ಕರೆಯಲಾಗಿದೆ ಎಂದರು. ಇದಲ್ಲದೆ ನೂತನ ಜಯದೇವ ಆಸ್ಪತ್ರೆಯಲ್ಲಿ ವಸ್ಕುಲರ್ ಸರ್ಜರಿ ವಿಭಾಗ ಸಹ ಮಂಜೂರು ಮಾಡಲಾಗಿದ್ದು, 2 ವೈದ್ಯರನ್ನು ಸಹ ನೇಮಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಸರಕಾರಿ ಆಸ್ಪತ್ರೆಯಲ್ಲಿಯೇ ಇದು ಮೊದಲ ವಿಭಾಗವಾಗಿದ್ದು, ಈ ಪ್ರದೇಶದ ಬಡ ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡಲು ನೆರವಾಗಲಿದೆ. ನೂತನ ಕಟ್ಟಡ ನಿರ್ಮಾಣದ ನಂತರ ಹಾಸಿಗೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಸಿಬ್ಬಂದಿ ನೇಮಕಾತಿಯ ಬಗ್ಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟನೆ ನೀಡಿದರು. 150 ಹಾಸಿಗೆಯ ಇಂದಿರಾ ಗಾಂಧಿ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹೆಲ್ತ್ ಅಲೈಡ್ ಸೈನ್ಸ್ ಕಾಲೇಜು ನಿರ್ಮಾಣಕ್ಕೆ 10 ಎಕರೆ ಭೂಮಿ ಮತ್ತು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಥಾಪನೆಗೆ 25 ಎಕರೆ ಭೂಮಿ ನೀಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಒಪ್ಪಿಗೆ ಸೂಚಿಸಿದ್ದು, ಇದರಿಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಧಾರಿತ ತರಬೇತಿ ಪಡೆಯಲು ತುಂಬಾ ಅನುಕೂಲವಾಗಲಿದೆ ಎಂದರು. ರಾಜ್ಯದಾದ್ಯಂತ 1.62 ಲಕ್ಷ ಜನ ಯುವ ನಿಧಿ ಯೋಜನೆಯ ಅಡಿ ನಿರುದ್ಯೋಗ ಭತ್ಯೆ ಪಡೆಯಲು ಹೆಸರು ನೋಂದಣಿ ಮಾಡಿಕೊಂಡಿದ್ದು, ಇದರಲ್ಲಿ ಅರ್ಹ 1.30 ಲಕ್ಷ ಜನರಿಗೆ ಮಾಸಿಕ 1500 ಮತ್ತು 3000 ರೂಪಾಯಿ ಹಣ ಡಿಬಿಟಿ ಮೂಲಕ ಪಾವತಿಸಲಾಗುತ್ತಿದೆ. ಉಳಿದವರ ಅರ್ಜಿ ಅಪೂರ್ಣವಾಗಿದ್ದು, ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗೆ ಉದ್ಯೋಗ ಪಡೆಯದಿರುವ ಬಗ್ಗೆ ದೃಢೀಕರಣ ನೀಡುವುದು ಕಡ್ಡಾಯವಾಗಿರುವುದರಿಂದ ಅದನ್ನು ಅಭ್ಯರ್ಥಿಗಳು ಸಲ್ಲಿಸಿದಲ್ಲಿ ಬಾಕಿ ಅರ್ಜಿ ಇತ್ಯರ್ಥಪಡಿಸಲಾಗುವುದು ಎಂದರು. ಕಲಬುರಗಿಯ ಪುರುಷರ ಐಟಿಐ ಕಾಲೇಜನ್ನು ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗುವುದು. ಆಯವ್ಯಯದಲ್ಲಿ ಘೋಷಣೆಯಂತೆ ಮೊದಲನೇ ಹಂತದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ, ಬಳ್ಳಾರಿ, ವಿಜಯಪುರ, ರಾಯಚೂರು ಸೇರಿ 6 ಕಾಲೇಜು ನವೀಕರಿಸಲಾಗುವುದು ಎಂದರು.
ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನೌಕರಿ ಕೊಡಿಸುತ್ತೇವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ನೀಡಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಸಂಸ್ಥೆಯ ಗಮನಕ್ಕೆ ಬಂದ ಕೂಡಲೇ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಅದರಂತೆ ಪೊಲೀಸ್ ಇಲಾಖೆ ರಾಜಶೇಖರ್ ಮತ್ತು ಸಂತೋಷ್ ಎಂಬುವವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಆಸ್ಪತ್ರೆಯಲ್ಲಿ ನೇಮಕಾತಿಯ ಕುರಿತಂತೆ ಸುಳ್ಳು ಸುದ್ದಿಗೆ ಯಾರು ಕಿವಿಗೊಡಬಾರದು. ಯಾರಾದರೂ ಹಣ ಕೇಳಿದರೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಕೆಸಿ ರವೀಂದ್ರನಾಥ್, ಹಣಕಾಸು ಸಲಹೆಗಾರರಾದ ಅವಿನಾಶ್, ಸಮನ್ವಯ ಅಧಿಕಾರಿ ಸಂತೋಷ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಹಾಗಾಗಿ ನಾನು ಪ್ರತಿ 20 ದಿವಸಕ್ಕೆ 25 ದಿವಸಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು, ಅಂದರೆ ಜುಲೈ ಎಂಡ್ವರೆಗೆ ಏನೇನು ಕೆಲಸ ಆಗಬೇಕು. ನಾನು ಜುಲೈ ಮೊದಲನೇ ವಾರದಲ್ಲಿ ಬಂದಿದ್ದೆ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಅವ್ರಿಗೆ. ಈ ಮಂತ್ ಎಂಡ್ವರೆಗೆ, ಆಗಸ್ಟ್ ಮಂತ್ ಎಂಡ್ವರೆಗೆ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್. ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ನಾವು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇರೋದರಿಂದ ಈಗಾಗಲೇ ನಾನು ಕಳೆದ ಸಾರಿ ವಿಸಿಟ್ ಮಾಡಿದಾಗ ಜುಲೈ ಎಂಡ್ವರೆಗೆ ನಮ್ಮದು ಏನೇನು ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ನಾನು ಒಂದು ಟಾರ್ಗೆಟ್ ಕೊಟ್ಟಿದ್ದೆ. ಅದನ್ನು ಈಗ ಅದೆಲ್ಲ ರಿವ್ಯೂ ಮಾಡೋಕ್ಕೇ ಇವತ್ತು ಬಂದಿದ್ದೀನಿ ನಾನು ಮತ್ತು ಡೈರೆಕ್ಟ್ರು. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಟಾರ್ಗೆಟು ಏನು ಅಚೀವ್ ಆಗಿದೆ ಮತ್ತು ನಾವು ಮುಂದಿನ ತಿಂಗಳು ಇದು ಇನಾಗ್ರೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ನೋಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಈಗಾಗಲೇ ಹಿಂದೆ ನಾವು ಏನು ಟಾರ್ಗೆಟನ್ನು ಕೊಟ್ಟಿದ್ವಿ, ಆಗ ಟಾರ್ಗೆಟ್ ಆಲ್ಮೋಸ್ಟ್ 90% ಅಚೀವ್ ಆಗಿದೆ. ಕೇವಲ ಒಂದೇ ಒಂದು ಕೆಲಸ ಬಾಕಿ ಏನಿದೆ ಅಂದರೆ ಪವರ್ ಸಪ್ಲೈ. ಪವರ್ ಸ್ಯಾಂಕ್ಷನ್ ಇರಲಿಲ್ಲ. ಅವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮಾತಾಡಿದ್ದೆ. ಅವರು ಪವರ್ ಸ್ಯಾಂಕ್ಷನ್ನು ನಮಗೆ ಆರ್ಡರ್ ಸಿಕ್ಕಿದೆ. ಈಗ ಒಂದು ಕೇಬಲ್ ಅಳವಡಿಸಿ ಈಗೆಲ್ಲ ಇನ್ಸ್ಟಾಲೇಷನ್ ಆಫ್ ದ ಇಕ್ವಿಪ್ಮೆಂಟ್ಗೆ ನಾವು ಈಗ ಅವರು ಈ ಮಂತ್ ಎಂಡ್ ಒಳಗೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಓನ್ಲಿ ಒಂದು ಕೇಬಲ್ ಹಾಕೋದಿದೆ, ಆಮೇಲೆ ಅದೆಲ್ಲ ಇಕ್ವಿಪ್ಮೆಂಟ್ಸ್ ಇನ್ಸ್ಟಾಲೇಷನ್ನು ಕೂಡ ಈ ಮಂತ್ ಎಂಡ್ ಒಳಗೆ ಮುಗಿಸ್ಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಉದ್ದೇಶ ಇದೆ. ಈಗ ನಾವು ನೋಡಿರೋ ಪ್ರಕಾರ ಅಂದರೆ ಈಗೆಲ್ಲ ಇನ್ನೂ ಇದಾದಮೇಲೆ ನಾವು ಒಂದು ರೌಂಡ್ ಇನ್ನೂ ಗ್ರೌಂಡ್ ಫ್ಲೋರ್ ನೋಡಿದ್ದೀವಿ. ಆಮೇಲೆ ಮುಂದೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಕೂಡ ನಾನು ಇದಾದಮೇಲೆ ವೀಕ್ಷಣೆ ಮಾಡಿ ಅವರು ಹೇಳಿರೋ ಪ್ರಕಾರ ಎಲ್ಲ ಸರಿ ಇದೆಲ್ಲೂ ಕೂಡ ವೀಕ್ಷಣೆ ಮಾಡ್ತಾಯಿದ್ದೀವಿ. ಇದು ಮುಂದಿನ ತಿಂಗಳು ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ವಿ. ಈಗಾಗಲೇ ನಾವು ಈ ಹಾಸ್ಪಿಟಲ್ ಪ್ರಾರಂಭ ಮಾಡೋದಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಕ್ವಿಪ್ಮೆಂಟ್ಸ್ ಅಂತೂ ಎಲ್ಲ ಇನ್ಸ್ಟಾಲ್ ಆಗಿದೆ. ಇಕ್ವಿಪ್ಮೆಂಟ್ಗೆಲ್ಲ ಟೆಂಡರ್ ಆಗಿದೆ, ಇನ್ಸ್ಟಾಲು ಆಗ್ತಾಯಿದೆ. ನಮಗೆ ಮ್ಯಾನ್ ಪವರ್ದೇ ಒಂದು ಆಲ್ರೆಡಿ ನಾವು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ. ಅದ್ರ ಪ್ರಕಾರ ನಾವು ಶಿಫ್ಟ್ ಮಾಡೋ ತನಕ ಎಲ್ಲ ರಿಕ್ರೂಟ್ಮೆಂಟು ಕೂಡ ಇಟ್ಸ್ ಅಂಡರ್ಬೇಕು. ಇನಾಗ್ರೇಷನ್ನು ನಾವು ಶಿಫ್ಟ್ ಮಾಡಿ ಇನಾಗ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ನಾವು ಇನಾಗ್ರೇಷನ್ ಸಂದರ್ಭದಲ್ಲಿ ಭಾಳ ಜನ ಬರ್ತಾರೆ, ಆಸ್ಪತ್ರೆಯಲ್ಲಿ ಸ್ವಲ್ಪ ಮತ್ತೆ ಅಸ್ತವ್ಯಸ್ತ ಆಗ್ತದೆ ಅಂತ ಹೇಳಿ ನಾವು ಇನಾಗ್ರೇಷನ್ ಮಾಡಿದ ತಕ್ಷಣ ಶಿಫ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ವಿದಿನ್ ಎ ವೀಕ್ ಇಟ್ ವಿಲ್ ಬಿ ಶಿಫ್ಟೆಡ್. ವಿದಿನ್ ಎ ವೀಕ್ ಇಟ್ ವಿಲ್ ಬಿ ಶಿಫ್ಟೆಡ್ ಆಫ್ಟರ್ ಇನಾಗ್ರೇಷನ್. ಎಲ್ಲ ಎವ್ರಿಥಿಂಗ್ ಈಸ್ ರೆಡಿ. ಓನ್ಲಿ ಒಂದು CD ನಿಮ್ಮ ಕ್ಯಾತ್ ಲ್ಯಾಬ್ ಇನ್ಸ್ಟಾಲ್ ಆಗಬೇಕಾಗಿದೆ. ಅದು ಈ ಮಂತ್ ಎಂಡಲ್ಲಿ ಆಗುತ್ತೆ. 3 ಕ್ಯಾತ್ ಲ್ಯಾಬ್. ಒಂದು ಹೊಸದನ್ನು ಕ್ಯಾತ್ ಲ್ಯಾಬನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. 2 ಕ್ಯಾತ್ ಲ್ಯಾಬ್ ಆಲ್ರೆಡಿ ವರ್ಕಿಂಗ್ ಕ್ಯಾತ್ ಲ್ಯಾಬ್ಸ್ ಫ್ರಮ್ ಜಿಮ್ಸಿಂದ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. 3 ಕ್ಯಾತ್ ಲ್ಯಾಬ್ ಇರುತ್ತೆ. ಆಮೇಲೆ ಇನ್ನೊಂದು ಸಿಹಿ ಸುದ್ದಿ ಕಲಬುರಗಿ ಜನತೆಗೆ, ಇನ್ನೊಂದು ಸಿಹಿ ಸುದ್ದಿ ಏನಂತಂದರೆ ಈ ಜಯದೇವ ಆಸ್ಪತ್ರೆಯಲ್ಲಿ ನಾವು ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟು ಕೂಡ ಪ್ರಾರಂಭ ಮಾಡ್ತಾಯಿದ್ವಿ. ವ್ಯಾಸ್ಕ್ಯುಲರ್ ಸರ್ಜರಿ ಯಾಕಂದರೆ ಯಾವುದೇ ಭಾಳಷ್ಟು ಪೇಷಂಟ್ಸು TAO ಮತ್ತು ವೇರಿಯಸ್ ಅಂದರೆ ಎಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ ಅವಶ್ಯಕತೆ ಇರುತ್ತೆ. ಯಾಕಂದರೆ ಅದು ನಾವು ಆ ವ್ಯವಸ್ಥೆ ಮಾಡಿಲ್ಲ ಅಂದರೆ ಪೇಷಂಟ್ ವಿಲ್ ಬಿ ಅಟ್ ದ ರಿಸ್ಕ್ ಆಫ್ ಲೂಸಿಂಗ್ ಹಿಸ್ ಲಿಮ್ಸ್. ಈ ವ್ಯವಸ್ಥೆ ಸದ್ಯಕ್ಕೆ ಕಲಬುರಗಿಯಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಕೇವಲ ಬೆಂಗಳೂರಲ್ಲಿ ನಾವು ಜಯದೇವದಲ್ಲಿ ಮಾಡಿದ್ದೀವಿ ಮತ್ತು ಜೈನ್ ಹಾಸ್ಪಿಟ್ಲಲ್ಲೂ ಇದೆ, ಕೆಲವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿದೆ. ಆದರೆ ಅದಕ್ಕೆ ಸಾಮಾನ್ಯ ಜನ ಬಡವರು ಆ ಒಂದು ಚಿಕಿತ್ಸೆ ಪಡೆಯೋದಕ್ಕೆ ದೇ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ. ಮಿನಿಮಮ್ 1.5
ಮೈಸೂರು ಬ್ರಾಂಚಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇಟ್ಸ್ ಎ ವರ್ಕಿಂಗ್ ಡಿಪಾರ್ಟ್ಮೆಂಟ್. ವ್ಯಾಸ್ಕ್ಯುಲರ್ ಸರ್ಜರಿ ಇದೆ, ಇಟ್ಸ್ ವರ್ಕಿಂಗ್ ದೇರ್. ಹಾಗಾಗಿ ಇಲ್ಲಿಂದ ಅಲ್ಲಿನೇ ರಿಫರ್ ಮಾಡ್ತಾ ಇದ್ದೀವಿ. ನಾವು ಯಾವ್ಯಾವ ಕೇಸ್ ಬರ್ತಾ ಇದೆ BPL ಕಾರ್ಡ್ ಇದ್ದರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅಂತ ಜಯದೇವನೇ ರಿಫರ್ ಮಾಡ್ತಾ ಇದ್ದೀವಿ. ಜೈನ್ ಹಾಸ್ಪಿಟ್ಲಲ್ಲೂ ಕೂಡ ಇದೆ, ಬಟ್ ಇಟ್ಸ್ ವಿತ್ ಎ ಕಾಸ್ಟ್, ಅಂದರೆ ಮಿನಿಮಮ್ ಕಾಸ್ಟ್ ಅವ್ರು ಮೇಂಟೈನ್ ಕೊಡ್ತಾ ಇದ್ದಾರೆ. ಅದರ್ ಪ್ರೈವೇಟ್ ಹಾಸ್ಪಿಟಲ್ ಹ್ಯಾಸ್ ಇಸ್ ಫೆಸಿಲಿಟಿ, ಬಟ್ ಸಾಮಾನ್ಯ ಜನರಿಗೆ, ಬಡವರಿಗೆ ಇದರ ಸವಲತ್ತು ಕೊಡಬೇಕು ಅಂತ ಒಂದು ಸದುದ್ದೇಶದಿಂದ ನಾವು ಇಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಮತ್ತು ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇನ್ ಬ್ಯಾಂಗ್ಳೂರು ಅಲ್ಲಿನೂ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯಿಂದ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಜಯದೇವ ಜೊತೆ ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟು ಕೂಡ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಇಬ್ಬರನ್ನು ಅಪಾಯಿಂಟ್ ಮಾಡಿದ್ದೀವಿ, ಇಬ್ಬರು ವ್ಯಾಸ್ಕ್ಯುಲರ್ ಸರ್ಜನ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ. ಅವ್ರಿಗೂ ಕೂಡ ಇಲ್ಲಿ ಏನೇನು ವ್ಯವಸ್ಥೆ ಬೇಕು ಅವರು ದೇ ವಿಲ್ ಬಿ ಯೂಸಿಂಗ್ ಒನ್ ಆಫ್ ದ ಕ್ಯಾತ್ ಲ್ಯಾಬ್ಸ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಎ ಸಪ್ರೇಟ್ OT. ಸೊ ವ್ಯಾಸ್ಕ್ಯುಲರ್ ಸರ್ಜರಿ ಒಂದು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇ ಇನ್ಸ್ಟಿಟ್ಯೂಟ್ ವೇರ್ ವ್ಯಾಸ್ಕ್ಯುಲರ್ ಸರ್ಜರಿ ಫೆಸಿಲಿಟಿ ವಿಲ್ ಬಿ ಹಿಯರ್ ದೇರ್ ಇನ್ ದ ಗೌರ್ಮೆಂಟ್ ಸೆಕ್ಟರ್. ಯೂನಿವರ್ಸಿಟಿಯಲ್ಲಿ 10 ಎಕರೆ ಜಮೀನು ನಮ್ಗೆ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಇಲಾಖೆ ಅದು ತೀರ್ಮಾನ ಕೂಡ ಆಗಿದೆ. ಅಲ್ಲಿ ಆ ಒಂದು 10 ಎಕರೆ ಜಮೀನಲ್ಲಿ ಒಂದು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾಯಿದ್ದೀವಿ 150 ಬೆಡ್ಡಿಂದ. ಅಂದರೆ ಇಟ್ ಈಸ್ ಎ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಚಿಲ್ಡ್ರನ್ ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಕೈಂಡ್ ಆಫ್ ಹಾಸ್ಪಿಟಲ್ ಇನ್ ದ ಎಂಟೈರ್ ಸ್ಟೇಟ್ ಅಪಾರ್ಟ್ ಫ್ರಮ್ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರಲ್ಲಿ ಒಂದಿದೆ. ಅದಾದಮೇಲೆ 2ನೇ ಬ್ರಾಂಚು ನಾವು ಗುಲ್ಬರ್ಗದಲ್ಲೇ ಮಾಡ್ತಾಯಿದ್ದೀವಿ. ಇಟ್ ಈಸ್ ಫಾರ್ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಫ್ ದ ಚಿಲ್ಡ್ರನ್ ಆಫ್ ಕಲ್ಯಾಣ ಕರ್ನಾಟಕ ಏರಿಯಾ. ಆಮೇಲೆ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜು ಕೂಡ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಒಂದು ಸಹಭಾಗಿತ್ವದಲ್ಲಿ ಒಂದು ಹೊಸ ಕಾಲೇಜನ್ನು ಅಡಿಗಲ್ಲು ಮಾಡ್ತಾಯಿದ್ವಿ ಅತಿ ಶೀಘ್ರ. ಅದೇ 10 ಎಕರ್ಸಲ್ಲಿ ಇವೆರಡು ಇನ್ಸ್ಟಿಟ್ಯೂಟ್ ಬರ್ತಾಯಿದೆ. ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜು, ಒಂದು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಒಂದು ಬ್ರಾಂಚು. ಅದಲ್ಲದೆ ಯೂನಿವರ್ಸಿಟಿಗೆ ಇನ್ನೊಂದು 25 ಎಕರೆ ಲ್ಯಾಂಡ್ ಕೇಳಿದ್ದೀವಿ ನಾವು. ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಮ್ಮ ಇಲಾಖೆಯಿಂದ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಅಲ್ಲಿ ನಾವು ಸುಮಾರು 120 ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಬಜೆಟ್ ಅನೌನ್ಸ್ಮೆಂಟ್ ಇದೆ. ನಮ್ಮ ಅಂಡರ್ ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಅದನ್ನು ಇನ್ಸ್ಟಾಲ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಅಂದರೆ ಎಂಪ್ಲಾಯಬಲ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಸಹಕಾರಿಯಾಗಿದೆ. ಕೊಪ್ಪಳ, ಕಲಬುರಗಿ ಆ್ಯಂಡ್ ಮೈಸೂರು 3 ಕಡೆ ಮಾಡ್ತಾಯಿದ್ದೀವಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಆಮೇಲೆ ಅಲ್ಲಲ್ಲ, ದಿಸ್ ಈಸ್ ಫಾರ್ ಪಬ್ಲಿಕ್ ಯೂಸ್ ಓನ್ಲಿನಾ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಓದೋರಿಗೆ ಅನುಕೂಲ ಆಗುತ್ತೆ. ನಾವು ಯೂನಿವರ್ಸಿಟಿ ಲ್ಯಾಂಡ್ ಬೇರೆ ಪರ್ಪಸಿಗೆ ಯೂಸ್ ಮಾಡ್ತಾ ಇಲ್ಲ. ದಿಸ್ ಆಲ್ ಫಾರ್ ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಇವೆಲ್ಲ ನಾವೇನಂದರೆ ಎಜುಕೇಷನ್ ಪರ್ಪಸ್ಸಿಗೆ, ರಿಸರ್ಚಿಗೆ ಯೂಸ್ ಮಾಡ್ತಾ ಇರೋದು. ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅದು ನಾವು ವಿ ಆರ್ ನಾಟ್ ಟೇಕಿಂಗ್ ಅವೇ ದ ಲ್ಯಾಂಡ್, ಇಟ್ಸ್ ಓನ್ಲಿ ಎ ಲೀಸ್. ಇಟ್ ಈಸ್ ಎ 30-year ಲೀಸ್. ವಿ ಆರ್ ನಾಟ್ ಟೇಕಿಂಗ್ ಅವೇ ಯೂನಿವರ್ಸಿಟಿ ಲ್ಯಾಂಡ್, ಇಟ್ಸ್ ಓನ್ಲಿ ದೇ ಆರ್ ಗಿವಿಂಗ್ ಅಸ್ ಆನ್ ಲೀಸ್. 30 ವರ್ಷ ಲೀಸಿಗೆ ಕೇಳಿದ್ದೀವಿ. ಆಮೇಲೆ ನಮ್ಮ ಕಲಬುರಗಿ ITI ಕಾಲೇಜ್ 20 ಕೋಟಿ ವೆಚ್ಚದಲ್ಲಿ, ಅದೇನು ಭಾಳ ಹಳೆ ಕಾಲೇಜ್ ಇತ್ತು, ಅದನ್ನು ಹೊಸ ಕಾಲೇಜ್ ಕಟ್ಟೋದಕ್ಕೆ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ 6 ITI ಕಾಲೇಜಸ್, ಒಂದು ಕಲಬುರಗಿ, ಒಂದು ರಾಯಚೂರು, ಆಮೇಲೆ ಬಿಜಾಪುರ, ಈ ರೀತಿ 6 ITI ಕಾಲೇಜ್ಗಳನ್ನು ಇಡೀ ರಾಜ್ಯದಲ್ಲಿ ನಾವು ಸ್ಯಾಂಕ್ಷನ್ ಮಾಡಿದೆ. ಅಂದರೆ ಹೊಸ ಬಿಲ್ಡಿಂಗ್ಸ್ ಇಲ್ಲ, ಇದು ಎಲ್ಲ ಸೇರಿ 80 ಕೋಟಿ ಇದೆ. ಕಲಬುರಗಿದು 20 ಕೋಟಿ. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋದಿರುತ್ತೆ. ಸೊ ಈ ಭಾಗದಲ್ಲಿ ಮಾಡಬೇಕಾದ್ರೆ ಎಲ್ಲರೂ ಇರಬೇಕಲ್ಲ, ಹಾಗಾಗಿ ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಆನ್ 17th, ವಿಲ್ ಡೂ ಆನ್ ಸಮ್ ಅದರ್ ಡೇಟ್. ಸೆಪ್ಟೆಂಬರ್ 4 ಬರಲಿಲ್ಲ ಅಂತ ನೋಡೋಣ. ವಿ ಆರ್ ಪ್ಲ್ಯಾನಿಂಗ್ ಟು ಇನಾಗ್ರೇಟ್ ಇಟ್ ಇನ್ ಸೆಪ್ಟೆಂಬರ್. ಅಡಿಷ್ನಲ್ ಫಂಡ್ ಕೇಳಿದ್ದಾರೆ, ಒಂದು ರಿವೈಸ್ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದಾರೆ. ಇಟ್ ಈಸ್ ಬೀಯಿಂಗ್ ಎಕ್ಸಾಮಿನ್. ಸೆಕೆಂಡ್ ದೊಡ್ಡ ಹಾಸ್ಪಿಟಲ್ ಅದು ಜಯದೇವ ಅಲ್ಲ, ಮೈಸೂರಲ್ಲಿ ಓದಿದ್ದಾರೆ. ಅದು ಈಕ್ವಲಿ ಸೇಮ್ ಅರೌಂಡ್ 370, ಅಲ್ಲೂ 350 ಬೆಡ್ ಏನೋ ಇದೆ, ಇದು 371 ಬೆಡ್. ಆಮೇಲೆ ವಿ ಆರ್ ಡೂಯಿಂಗ್ ಒನ್ ಇನ್ ಹುಬ್ಳಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹುಬ್ಳಿ. ಅಂದರೆ ಎಲ್ಲ ಡಿವಿಷನಲ್ಲಲ್ಲಿ ಒಂದೊಂದು ಮಾಡಬೇಕು ಜಯದೇವ ಅನ್ನೋ ಒಂದು ಸದುದ್ದೇಶದಿಂದ ಮಾಡಿದ್ದೀವಿ.
ನನಗೆ ಕೆಲವೊಂದು ಜನೌಷಧಿ ಮಳಿಗೆಗಳು ಆಸ್ಪತ್ರೆಯಲ್ಲಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಒಪ್ತಾ ಇಲ್ಲ. ಐ ಆಮ್ ನಾಟ್ ಅಗ್ರಿಂಗ್. ಯಾಕಂತಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಗೌರ್ಮೆಂಟ್ ನಾವೆಲ್ಲ ಫ್ರೀ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸದುದ್ದೇಶ ಇದೆ. ನಾವಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಯಾಕೆ ಓಪನ್ ಮಾಡಬೇಕು? ಇಟ್ ವಿಲ್ ಲೀಡ್ ಟು ಆಲ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈಗೇನಾಗುತ್ತೆ, ಡಾಕ್ಟರ್ಸು ಅಲ್ಲೇ ಪ್ರಿಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬಡವರಿಗೆ ಹೊರೆ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಯಾವುದೇ ಮೆಡಿಕಲ್ ಸ್ಟೋರು ನಾನು ಹಿಂದೆ 5 ವರ್ಷ ಇದ್ದಾಗೂ ಅಲೌ ಮಾಡಿಲ್ಲ, ನಾನು ಈಗಲೂ ಅಲೌ ಮಾಡಲ್ಲ ನಾನು. ಇಲ್ಲ, ನೋ 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 ಯು ಆರ್ ಮಿಸ್ಟೇಕನ್. ನೋ 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 ಯು ಆರ್ ಮಿಸ್ಟೇಕನ್. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ವಿ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಆಲ್ ದ ಡಾಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್. Nobody should give a prescription outside. If the drug is not available, you should get it from the hospital and give it to the patient. They cannot prescribe outside. ಆಮೇಲೆ ಜನೌಷಧಿ ಕೇಂದ್ರ ಇದ್ದರೆ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಹೋಗುತ್ತೆ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಐ ಆಮ್ ನಾಟ್ ಅಲವಿಂಗ್. ಹಿಂದೆ ಯಾರೋ ಕೊಟ್ಟಿದ್ದಾರೆ, ಇದ್ದಾವೆ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಟ್, ಬಟ್ ಐ ಆಮ್ ನಾಟ್ ಅಲವಿಂಗ್ ಎನಿ ನ್ಯೂ. ಬಿಕಾಸ್ ಅಲ್ಲ, ಅವ್ರದ್ದೇ ಇದೆ, ಇನ್ಸ್ಟಿಟ್ಯೂಟ್ ಕಡೆಯಿಂದ ಇದೆ. ತಗೋತಾರೆ ಅಂದರೆ ಅವ್ರ ಜಯದೇವದ ಒಂದು ಮಾಡೆಲ್ ಸಪ್ರೇಟ್ ಇದೆ. ಈಗ ಜಯದೇವ ಒಂದು ಏನಂದರೆ ಇಟ್ ಈಸ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಟ್ ಈಸ್ ಎ ಸ್ಪೆಷಲ್ ಹಾಸ್ಪಿಟಲ್. ಹಾಗಾಗಿ ಅವ್ರದ್ದೊಂದು ಪದ್ಧತಿ ಏನಿದೆ ಅಂದರೆ ಅಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ, ಮುಂಚೆಯಿಂದ ಇದೆ ಅವ್ರದ್ದು. ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಐ ಆಮ್ ಟಾಕಿಂಗ್ ಆಫ್ ಆಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಟ್ಯಾಚ್ ಹಾಸ್ಪಿಟಲಲ್ಲಿ ಅಂದರೆ ಕಮ್ಮಿ ದರದಲ್ಲಿ ಡ್ರಗ್ಸ್ ಕೊಡಬೇಕು. ದಟ್ ಟೈಮ್ ಗೋ ಆ್ಯಂಡ್ ಸೆಟಪ್ ಇನ್ ಅ ಮಾರ್ಕೆಟ್, ನಾಟ್ ಇನ್ ದ ಹಾಸ್ಪಿಟಲ್. ಐ ಆಮ್ ನಾಟ್ ಅಗೇನ್ಸ್ಟ್ ಜನೌಷಧಿ ಕೇಂದ್ರ. ಅದು ಎಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಮಾರ್ಕೆಟಲ್ಲಿ. ಅಂದರೆ ಮಾರ್ಕೆಟಲ್ಲಿ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ರೆ, ಇಫ್ ದೇ ಆರ್ ಗಿವಿಂಗ್ ಇಟ್ ಎ ಲೆಸರ್ ಕಾಸ್ಟ್, ಪೀಪಲ್ ವಿಲ್ ಗೋ ದೇರ್ ಆಟೋಮೆಟಿಕಲಿ. ಬೈ ವೈ ದೇ ವಾಂಟ್ ಟು ಡೂ ಇಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್? ನಾನೇನು ಹೇಳಿದ್ದೀನಿ, ನನ್ನ ಕಂಪೌಂಡ್ ಒಳಗಡೆ ಅಲೌ ಮಾಡಲ್ಲ. ನಾನು ಕೊಡಲ್ಲ. ಜನೌಷಧಿ ಕೇಂದ್ರ ವಿಲ್ ನಾಟ್ ಅಲೌ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ದಟ್ ಇಸ್ ಮೈ ಪಾಲಿಸಿ ಡಿಸಿಷನ್ ವಿಚ್ ಐ ಹವ್ ಟೇಕನ್. ಐ ಆಮ್ ನಾಟ್ ಗೋಯಿಂಗ್ ಟು ಚೇಂಜ್ ದ್ಯಾಟ್. ಯಾರು ಹೇಳಿದ್ರು ಕೇಳಲ್ಲ ನಾನು. ಬಿಕಾಸ್ ದ್ಯಾಟ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. I want to make all drugs available free of cost in a government hospital. Jayadeva, it is a different model. Medical college hospital. Now I am talking of medical college hospital. Jayadeva, it is a different one. We are not. Our own procedure is it is a super specialty hospital. Whatever is going on in Jayadeva, that will continue. But we are not for ಜನೌಷಧಿ ಕೇಂದ್ರ. And BPL ಕಾರ್ಡ್ ಹೋಲ್ಡರ್ಸ್ಗೆ ಫ್ರೀ ಇರುತ್ತೆ. ಸ್ಕೀಮಲ್ಲಿ ಇರೋರಿಗೆ BPL ಕಾರ್ಡ್ ಹೋಲ್ಡರಿಗೆ ಫ್ರೀ ಇರುತ್ತೆ. APL ಕಾರ್ಡ್ ಇರೋರಿಗೆ ದೇರ್ ಇಸ್ ಅ ಚಾರ್ಜ್, 30% ಚಾರ್ಜ್ ಇದೆ. ದಟ್ ಈಸ್ ಈಗಿಂದಲ್ಲ, ಮುಂಚೆಯಿಂದ ಇದೆ. ದಟ್ ಈಸ್ ಓನ್ಲಿ ಬೀಯಿಂಗ್ ಫಾಲೋಡ್. ಕಲಬುರಗಿ ನಗರಕ್ಕೆ ಆಗಮಿಸಿದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ಸ್ವಾಗತಿಸಿದರು. ದಿನಾಂಕ 12ನೇ ಆಗಸ್ಟ್ 2024ರಂದು ರಾತ್ರಿ 8 ಗಂಟೆಗೆ ಕಲಬುರಗಿ ನಗರಕ್ಕೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯು ಆಗಮಿಸಿ ಕೋಟ್ನೂರ್ ಮಠದಲ್ಲಿ ವಾಸ್ತವ್ಯ ಮಾಡಿ ದಿನಾಂಕ 13ನೇ ಆಗಸ್ಟ್ 2024ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯಿಂದ ಮುಂದೆ ಹೊರಡಿತು. ಕಾರಣ, ಈ ಜ್ಯೋತಿ ಯಾತ್ರೆಯ ಸ್ವಾಗತಕ್ಕಾಗಿ ದಿನಾಂಕ 12ನೇ ಆಗಸ್ಟ್ 2024ರಂದು ರಾತ್ರಿ 8 ಗಂಟೆಗೆ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಶ್ರೀರಾಮ ಮಂದಿರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಾಲಿ ಹಾಗೂ ಮಾಜಿ ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಯುವಕರು, ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ಉಪಮಹಾಪೌರರು, ಸದಸ್ಯರು, ಪಕ್ಷದ ಚುನಾಯಿತ ಎಲ್ಲ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಕ್ಷದ ಜಿಲ್ಲಾ ಬ್ಲಾಕ್ ಮತ್ತು ಮುಂಚೂಣಿ ಘಟಕ ವಿಭಾಗದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಶ್ರೀ ರಾಮ ಮಂದಿರ ವೃತ್ತದಿಂದ ಕೋಟ್ನೂರ್ ಮಠದವರೆಗೆ ಸಾಗಿದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಲಿಂಗರಾಜ್ ತಾರ್ಫಾಯ್, ರೇಣುಕಾ ಸಿಂಗೆ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಇರ್ತಕ್ಕಂಥ ರಾಜೀವ್ ಗಾಂಧಿಯವರು ಇತಿಹಾಸದಲ್ಲಿ ಯಾರ್ದು ಮಾಡದೇ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇಡೀ ದೇಶದಲ್ಲಿ ಏನು ಪಂಚಾಯತ್ ರಾಜ್ ತಿದ್ದುಪಡಿ ತಂದು
ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಅಧಿಕಾರ ಸಿಗಬೇಕು. ಸಮಾಜದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕು, ತಾಲೂಕು ಪಂಚಾಯತ್ ಸದಸ್ಯರಾಗಬೇಕು, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು, ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಂತ ಹೇಳಿ ಮಹಾನಗರ ಪಾಲಿಕೆ ಸದಸ್ಯರು, ಮಹಾನಗರ ಪಾಲಿಕೆ ಮೇಯರು, ಪುರಸಭೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುಕ್ಕಾಣಿಯನ್ನು ಪ್ರತಿಯೊಬ್ಬ ಜಾತಿ ಜನಾಂಗದವರು ಹಿಡಿಬೇಕಂತ ಹೇಳಿ ಒಂದು ತಿದ್ದುಪಡಿ ತಂದು ಈ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸ್ವತಂತ್ರದ ಪೂರ್ವದಲ್ಲಿ ಏನು ಒಂದೇ ಜನಾಂಗಕ್ಕೆ ಅಧಿಕಾರದ ಹಿಡಿತಲಿತ್ತು, ಅದನ್ನು ಸಾರ್ವಜನಿಕರೆಲ್ಲರಿಗೂ ಕೂಡ ಮನೆ ಮನೆಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು. ಅದಲ್ಲದೆ ಈ IT-BT ಕ್ಷೇತ್ರದಲ್ಲಿ ಇವತ್ತೇನು ನಾವು IT-BT ಇವತ್ತು ಮೊಬೈಲನ್ನು ಯೂಸ್ ಮಾಡ್ತೀವಿ, ಕಂಪ್ಯೂಟ್ರ್ ಯೂಸ್ ಮಾಡ್ತೀವಿ, ಕಂಪ್ಯೂಟ್ರ್ ಕಾರಣ ಮೊಬೈಲ್ ಇವೆಲ್ಲ ತರಲಿಕ್ಕೆ ರಾಜೀವ್ ಗಾಂಧಿಯವರು ಕಾರಣೀಭೂತರು. ವಿದೇಶದಲ್ಲಿ ದೇಶದಲ್ಲಿ ಹೊಸ ಕ್ರಾಂತಿಯನ್ನು ಮೂಡಿರ್ತಕ್ಕಂಥ ಯುವಕರಿಗೆ ಹೊಸ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಕೆಲವು ದುಷ್ಟಶಕ್ತಿಗಳು ಈ ದೇಶದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಅವರನ್ನು ಪೆರಂಬೂರಿನಲ್ಲಿ 33 ವರ್ಷಗಳ ಹಿಂದೆ ಬ್ಲಾಸ್ಟ್ ಮಾಡಿ ಅವರನ್ನು ಹತ್ಯೆಗೈದರ ದಿನದಿಂದ ಇವತ್ತು ಅಲ್ಲಿಂದ ಏನು ನಮ್ಮ ಬೆಂಗಳೂರಿನ ಇದರಿಂದ ನಮ್ಮ ಜ್ಯೋತಿನ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಮ್ಮ ಪ್ರಕಾಶಮ್ಮ ಅವರು, ನಮ್ಮ ಆತ್ಮೀಯ ಮಿತ್ರರು ಪ್ರಕಾಶಮ್ಮ ಅವರು ಇವತ್ತು ದಿವಂಗತರಾಗಿದ್ದಾರೆ. ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಜ್ಯೋತಿ ಯಾತ್ರೆ ಇವತ್ತು ಕೂಡ ಮುಂದುವರಿಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ KPC ವತಿಯಿಂದ ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಿಗೂ ಹಾದು ಕೊನೆಗೆ ಪೆರಂಬೂರಿನಲ್ಲಿ ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮದೊಂದಿಗೆ ಮುಕ್ತಾಯ ಆಗ್ತದೆ. ಆ ಜ್ಯೋತಿ ಯಾತ್ರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ, ಯಾದಗಿರಿ ಜಿಲ್ಲೆ ಮೂಲಕ. ಅದನ್ನು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ಜಗದೇವ್ ಗುತ್ತೇದಾರ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಶಿವಕುಮಾರ್ ಬಾಳಿ ಅವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾಲ್ಫೇರ್ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್ ಸದಸ್ಯರು ಮುಖಂಡರು ರಂಗನಾಳವರು ತಾವು ಸೇರಿ ಎಲ್ಲರೂ ಕೂಡ ಏನು ಬಂದರೆ ಇವತ್ತು ಇದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಈಗ ಜ್ಯೋತಿ ಯಾತ್ರೆ ಬರ್ತದೆ, ಅದನ್ನು ಸ್ವಾಗತ ಮಾಡಿ ಇಲ್ಲಿ ಅವರು ವಿಶ್ರಾಂತಿ ಮಾಡಿ ಬೆಳಿಗ್ಗೆ ಎದ್ದು ಮತ್ತೆ ಜ್ಯೋತಿ ಯಾತ್ರೆ ಪ್ರಾರಂಭ ಆಗ್ತದೆ ಇಲ್ಲಿಂದ. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದಿವಂಗತ ರಾಜೀವ್ ಗಾಂಧಿಯವರ ಜ್ಯೋತಿ ಶ್ರೀ ಪೆರಂಬದೂರಿನಿಂದ ಇಲ್ಲಿ ಗುಲ್ಬರ್ಗಕ್ಕೆ ಎಲ್ಲ ಜಿಲ್ಲೆಗಳು ಹಾದು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಆಗಮಿಸ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಈ ಕ್ಷೇತ್ರದಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ತಾರ್ಫಾಲ್ ಅವರು, ಬಾಳಿ ಅವರು, ನಮ್ಮ ಹಿರೇಮಠ ಅವರು, ಗೀತಾ ಅವರು ಮತ್ತು ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿಕೊಂಡು ನಾವು ಇಲ್ಲಿ ಜ್ಯೋತಿಯನ್ನು ಸ್ವಾಗತ ಮಾಡಲಿಕ್ಕೆ ಇಲ್ಲಿ ಸರ್ಕಲ್ನಲ್ಲಿ ನಿಂತಿದ್ದೇವೆ. ಈ ಜ್ಯೋತಿ ನಾವು ಸ್ವಾಗತ ಮಾಡಿಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ದಿಲ್ಲಿಗೆ ಹೋಗ್ತದೆ. ಜ್ಯೋತಿ ಶ್ರೀ ಪೆರಂಬದೂರಿನಿಂದ ಬಂದು ಎಲ್ಲ ಜಿಲ್ಲೆಗಳ ಮುಖಾಂತರ ಹಾದು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಬರ್ತಾ ಇದೆ. ಇಲ್ಲಿಂದ ನಾಳೆ ಬೆಳಗ್ಗೆ ಮತ್ತೆ ಅದಕ್ಕೆ ಬೀಳ್ಕೊಡ್ತೇವೆ ನಾವು. ಮತ್ತು ಅಲ್ಲಿ ಸೀದಾ ಅಲ್ಲಿಂದ ಎಲ್ಲ ಜಿಲ್ಲೆಗಳ ಮುಖಾಂತರ ಹಾದು ದಿಲ್ಲಿಗೆ ಹೋಗ್ತದೆ. ಅಲ್ಲಿ ದಿಲ್ಲಿನಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರು ಅಲ್ಲಿ ಕೂಡ ಆ ಜ್ಯೋತಿಯನ್ನು ಸ್ವಾಗತ ಮಾಡ್ಕೋತಾರೆ, ಬರಮಾಡ್ಕೋತಾರೆ. ಅದಕ್ಕೋಸ್ಕರ ನಾವು ಅಲ್ಲಂ ಪ್ರಭು ಪಾಟೀಲ್ ಅವರ ಕ್ಷೇತ್ರ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ನಾವು ಆ ಜ್ಯೋತಿಯನ್ನು ಸ್ವಾಗತ ಮಾಡಲು ನಾವು ಇಲ್ಲಿ ಎಲ್ಲ ಸೇರಿದ್ದೇವೆ. ಕೆಲವೊಂದು ನಮ್ಮ ಭಾರತ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಯೂತ್ಗೆ 18 ವರ್ಷ ವೋಟಿಂಗ್ ಪವರ್ ಕೊಟ್ಟಿದ್ದಾರೆ, ನ್ಯೂ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇವತ್ತು ದಿವಸ ತಂತ್ರಜ್ಞಾನ ಒಳ್ಳೆ ಇದರಿಂದ ಕೊಟ್ಟಿರೋದ್ರಿಂದ ಇವತ್ತೆಲ್ಲ ನಾವು ಒಳ್ಳೆ ಟೆಕ್ನಾಲಜಿನಲ್ಲಿದ್ದೀವಿ. ಮೊಬೈಲ್ ಟು ವಿಲೇಜ್, ಟೌನ್ ಟು ಟೌನ್, ಕಂಟ್ರಿ ಟು ಕಂಟ್ರಿ ಮಾತಾಡೋಕ್ಕೆ ಇವತ್ತು ಮೊಬೈಲ್ ಬಂದೈತೆ ಅಂದರೆ ರಾಜೀವ್ ಗಾಂಧಿ ಅವರೇನೇ ಕಾರಣ. ಇವತ್ತು ದಿವಸ ಅವ್ರನ್ನ ಯಾವ ರೀತಿ ಕೊಂದರು ಅಂದರೆ ನಮ್ಮನ್ನೆಲ್ಲನೂ ಗೊತ್ತಾಯ್ತಾ, ಟೆರರಿಸ್ಟಮ್ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿವರೆಗೂ ಬರ್ತಾ ಇದ್ದೀವಿ. ನಾವು ಪೆರಂಬೂರಿನಲ್ಲಿ 9ನೇ ತಾರೀಕು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿನ PCC ಮೆಂಬರ್ಗಳು, TPCC ಅವರೆಲ್ಲ ನಮ್ಮನ್ನು ಜ್ಯೋತಿ ಬೆಳೆಸಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು,
ರಿಸೀವ್ ಮಾಡಿಕೊಂಡು ಮತ್ತೆ ಈ ಕಡೆ ಕಳಿಸ್ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿರುವ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಕಲಬುರಗಿಯ ಭಾರತೀಯ ಜನತಾ ಪಕ್ಷದ ಮಹಾನಗರ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಗಂಜ್ ಪ್ರದೇಶದ ನೇತಾಜಿ ಪ್ರತಿಮೆಯಿಂದ ಎಸ್ವಿಪಿ ವೃತ್ತದವರೆಗೆ ತಿರಂಗಾ ಯಾತ್ರಾ ಬೈಕ್ ರ್ಯಾಲಿ ನಡೆಸಲಾಯಿತು. ಹರ್ ಘರ್ ತಿರಂಗಾ ಅಭಿಯಾನದ ಪ್ರಯುಕ್ತವಾಗಿ ಭಾರತೀಯ ಜನತಾ ಪಕ್ಷ ಕಲಬುರಗಿ ಮಹಾನಗರ ಜಿಲ್ಲೆ ಯುವ ಮೋರ್ಚಾದ ವತಿಯಿಂದ ತಿರಂಗಾ ಯಾತ್ರಾ ಬೈಕ್ ರ್ಯಾಲಿಯನ್ನು ದಿನಾಂಕ 13ನೇ ಆಗಸ್ಟ್ 2024ರಂದು ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಹುಮ್ನಾಬಾದ್ ಬೇಸ್ ಹತ್ತಿರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಬಿಜೆಪಿ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರುವ ಹರ್ ಘರ್ ತಿರಂಗಾ ಅಭಿಯಾನದ ಪ್ರಯುಕ್ತವಾಗಿ ಕಲಬುರಗಿ ಮಹಾನಗರದ ಬಿಜೆಪಿಯ ವತಿಯಿಂದ ಗಂಜ್ನ ಸುಭಾಷ್ ಚಂದ್ರ ಬೋಸ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಎಸ್ವಿಪಿ ವೃತ್ತದವರೆಗೆ ತಿರಂಗಾ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಈ ಬೈಕ್ ರ್ಯಾಲಿಯು ಗಂಜ್ನ ನೇತಾಜಿ ಪ್ರತಿಮೆಯಿಂದ ಎಸ್ವಿಪಿ ವೃತ್ತಕ್ಕೆ ತಲುಪಿ ಅಲ್ಲಿಂದ ಕೇಂದ್ರ ಬಸ್ ನಿಲ್ದಾಣದವರೆಗೆ ಸಾಗಿತು. ನಂತರ ಅಲ್ಲಿಂದ ಮರಳಿ ಎಸ್ವಿಪಿ ವೃತ್ತಕ್ಕೆ ತಲುಪಿ ಎಸ್ವಿಪಿ ವೃತ್ತದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ತಿರಂಗಾ ಯಾತ್ರಾ ಬೈಕ್ ರ್ಯಾಲಿ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಚಂದು ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕೆಕೆಆರ್ಡಿಬಿಯ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ, ಉಮೇಶ್ ಪಾಟೀಲ್, ಅಪ್ಪು ಕಣಕಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿದಂತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿವಸ 15ನೇ ತಾರೀಕಿಗೆ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಮತ್ತು ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು ಅವ್ರ ಒಂದು ಆದೇಶ ಮ್ಯಾಗ ಹರ್ ಘರ್ ತಿರಂಗಾ ಒಂದು ಅಭಿಯಾನ ನಿಮಿತ್ತ ಇವತ್ತಿನ ದಿವಸ ನಗರ ಎಲ್ಲ ಭಾರತೀಯ ಜನತಾ ಪಾರ್ಟಿ ಸದಸ್ಯರ ವತಿಲಿಂತ ಮಾಜಿ ಜನಪ್ರಿಯ ಶಾಸಕರು ಆದ ಅಪ್ಪುಗೌಡರ ನೇತೃತ್ವನಾಗ ಮತ್ತು ನಮ್ಮ ನಗರ ಯೂತ್ ಪ್ರೆಸಿಡೆಂಟ್ ಆದ ಮಹೇಶ್ ಚೌಹಾಣ್ ಅವ್ರ ನೇತೃತ್ವನಾಗ ನಾವೆಲ್ಲ ಕಾರ್ಯಕರ್ತರು ಇವತ್ತಿನ ದಿವಸ ಒಂದು ಬೈಕ್ ರ್ಯಾಲಿ ಹೊಂದ್ಕೊಂಡಿದ್ದೆವು. ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟಿದ್ದಾರೆ. ಇದು 11 ತಾರೀಕಿನಿಂದ 15ನೇ ತಾರೀಕುವರೆಗೆ ಪ್ರತಿ ದಿವಸ ಒಂದು ಕಾರ್ಯ ಮಾಡಬೇಕು. ಇವತ್ತಿನ ದಿವಸ ನಾವು ಒಂದು ಬೈಕ್ ರ್ಯಾಲಿ ಹೊಂದ್ಕೊಂಡಿದ್ದೆವು ಪೂರ ನಗರನಾಗ. ನಾಳೆಗೆ ನಾವು ಇವತ್ತಿನ ದಿವಸ ಎಲ್ಲ ಫ್ರೀಡಮ್ ಫೈಟರ್ಸು ಏನು ಪುತ್ಲೆಗಳಿದೆ ಅದಕ್ಕೆ ಪೂರ ಕ್ಲೀನ ವಾಶ್ ಮಾಡಿ ಸ್ವಚ್ಛತೆ ಮಾಡ್ತಾಯಿದ್ದೆವು. ಮುಂದಿನ ಬರೋ ದಿನಗಳನ್ನಾಗ 13 ತಾರೀಕಿಗೆ ನಮ್ಮ ಬೂತ್ ಅಧ್ಯಕ್ಷ ಅವ್ರ ಮನಿನಾಗ ಪ್ರತಿಯೊಂದು ಮನೆ ಬೂತ್ ಅಧ್ಯಕ್ಷ ಮನೆಯಾಗ ಮತ್ತು ನಮ್ಮ ಬೂತ್ ಸದಸ್ಯರ ಮನೆ ಮ್ಯಾಗ ಜೆಂಡಾ ಇದು ಮಾಡ್ತೇವೆ. 15ನೇ ತಾರೀಕುವರೆಗೆ ವಜ್ರಮಲ್ಲಿಂತ ನಾವು ಈ ಒಂದು 78ನೇ ಸ್ವತಂತ್ರ ದಿವಸ ಹೋರಾಟ ಏನು ನಮ್ಮ ಸ್ವತಂತ್ರ ಸಿಕ್ಕ್ಯದ ಅದ್ರ ಖುಷಿ ಪಡಮತ್ತಂತೇಳಿ ಮುಂಚೆ ನೀವು ನೋಡ್ಬೋದು. ಬರೀ ಏನು ಮಾಡ್ತೀರೋ ಅಂತಂದರೆ
15 ಆಗಸ್ಟಿಗೆ ಎಲ್ಲರೂ ಬರೀ ಆಫೀಸರ್ಸ ಮತ್ತು ಗೌರ್ಮೆಂಟ್ ಇರಾಗ ಅವ್ರು ಜೆಂಡ ಹಚ್ಚುತ್ತಿರು. ನರೇಂದ್ರ ಮೋದಿಜಿಯವ್ರು ಯಾವಾಗ ನಾವು ಭಾರತೀಯರಿದ್ದೇವೆ, ನಾವು ಮನೆ ಮ್ಯಾಗ ನಾವು ಎಲ್ಲರೂ ನಾಗರಿಕರು ತಮ್ಮ ಮನ್ಯಾಗ ಜೆಂಡ ಹಚ್ಬೇಕಂತಂತೇಳಿ ಏನು ಅವ್ರು ಒಂದು ಮನಸ್ಪೂರ್ವಕ ಒಂದು ನಮ್ಮ ಒಳಗೆ ಏನು ಅಭಿಮಾನದ ದೇಶ ಸಲಕ್ಕೆ ಮಾಡ್ಬೇಕಂತಂತೇಳ್ಯಾರ. ಅದ್ರ ನಿಮಿತ್ತ ನಾವು ಎಲ್ಲರಿಗೆ ಜಾಗೃತಿ ಮಾಡ್ಲಿಕ್ಕೆ ಸಿಟಿಯಾಗಿದ್ದು ಮಾಡಿದೆವು. ಪೂರ ಕಲಬುರಗಿ ನಾಡಿನ ಜನತೆಗೆ ಕಳಕಳಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ತಮ್ಮ ಹತ್ರ ಏನು ಭಕ್ತಿ ಇದೆ 15 ತಾರೀಕು ಸ್ವತಂತ್ರ ದಿವಸಿಗೆ ತಾವೆಲ್ಲರೂ ತಮ್ಮ ಮನೆ ಮ್ಯಾಗ ಜೆಂಡ ಹಾರಿಸ್ಬೇಕು. ವಿಶೇಷವಾಗಿ ಎಷ್ಟೋ ಜನ ಹೇಳ್ತಾರೆ ಏ ಭಾರತ್ ಹಮಾರಾ ಭೀ ಭಾರತೆ ಅಂತಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಹೇಳ್ತೇವೆ, ನಿಮ್ಮ ಮನೆ ಮ್ಯಾಗ ಜೆಂಡ ಹಚ್ಕೊಂಡು ಏ ತುಮಾರ ಭಾರತೆ ಅಂತಂತೇಳಿ ನಮ್ಮ ಕೂಡ ಕೈ ಕಲ್ಸಂತಂತೇಳಿ ಪೂರ ಕಲಬುರಗಿ ಜನತೆಗೆ ಇದು ಒಂದು ವಿನಂತಿ ಮಾಡ್ತೇವೆ ನಾವು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಡೀ ದೇಶಾದ್ಯಂತ ನಮ್ಮ ಅತ್ಯಂತ ಯಶಸ್ವಿ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕರೆಯನ್ನು ಕೊಟ್ಟಿದ್ದಾರೆ, ಹರ್ ಘರ್ ತಿರಂಗ ಅಂತನ್ನುವ ಅಭಿಯಾನದ ಅಡಿಯಲ್ಲಿ ಇವತ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಜನರ ಮನೆ ಮೇಲೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶದ ಈ ಒಂದು ತಿರಂಗವನ್ನು ನಮ್ಮ ಮನೆ ಮೇಲೆ ನಾವು ಹಾರಿಸಬೇಕು ಅಂತನ್ನೋದನ್ನು ಇವತ್ತು ಕರೆಯನ್ನು ದೇಶದ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರು ಸಹೋದರರಾದಂಥ ಚಂದು ಪಾಟೀಲ್ ಅವರು ಮತ್ತು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಮಹೇಶ್ ಅವರು ಮತ್ತು ಅನೇಕ ಜನ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಯುವಕರು ಸೇರಿ ಇವತ್ತು ಒಂದು ರ್ಯಾಲಿಯನ್ನು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯಿಂದ ಇವತ್ತು ಬಸ್ ಸ್ಟ್ಯಾಂಡ್ವರೆಗೆ ಇವತ್ತು ನಾವು ಈ ಒಂದು ಬೈಕ್ ರ್ಯಾಲಿಯನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಇವತ್ತು ಅನೇಕ ಜನ ಇವತ್ತು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಗಬೇಕು ನಮ್ಮ ದೇಶಕ್ಕೆ ಅಂತಂದರೆ ಇದಕ್ಕೆ ಬಹಳಷ್ಟು ಜನರ ಒಂದು ಕೊಡುಗೆ ಇರುವಂಥದ್ದು. ಸ್ವಾತಂತ್ರ್ಯದ ಹೋರಾಟದ ಮುಖಾಂತರ ಸಿಕ್ಕಿರುವಂಥ ಈ ಒಂದು ನಮಗೆ ಸ್ವಾತಂತ್ರ್ಯವನ್ನು ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕನಸನ್ನು ಹೊತ್ತಿದ್ದಾರೆ, 2047ರಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಬೇಕು ಅಂತನ್ನುವ ಸಂಕಲ್ಪ ಏನಿದೆ, ಅದರ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಾವು ಕೂಡ ಅದಕ್ಕೆ ಸಹಕಾರವನ್ನು ನೀಡೋಣ ಅಂತನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ಇಡೀ ನಾಡಿನ ಜನತೆಗೆ ಬರುವಂಥ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನು ನಾನು ಕೋರಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.
ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಿನಾಂಕ 15ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಶಹಾಬಾಜರದ RNS ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ H ತಿವಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಸಿಂಗ್ S ಠಾಕೂರ್ ತಿಳಿಸಿದ್ದಾರೆ. ಜೇವರ್ಗಿ ಶಾಸಕರಾದ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಉದ್ಘಾಟಿಸಲಿದ್ದು, ಮಾಜಿ MLC ವಿಜಯ್ ಸಿಂಗ್, ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಸಿಂಗ್ ಬಯಾಸ್ ಜ್ಯೋತಿ ಬೆಳಗಿಸಲಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಕುಲಸಚಿವರಾದ ಪ್ರತಾಪ್ ಸಿಂಗ್ ತಿವಾರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗ್ಟಿ, ರಜಪೂತ್ ಮಾತಾ ಜಾಗರಣ ಸಮಿತಿ ಅಧ್ಯಕ್ಷರಾದ ಕಿಶೋರ್ ಸಿಂಗ್, ಹೈಕೋರ್ಟ್ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಡಾಕ್ಟರ್ ಅರ್ಚನಾ ಪ್ರದೀಪ್ ಸಿಂಗ್ ತಿವಾರಿ, ಪಾಲಿಕೆ ಮಾಜಿ ಉಪಮೇಯರ್ ಪ್ರಮೋದ್ ತಿವಾರಿ, ಪ್ರಮುಖರಾದ ಸೂರಜ್ ತಿವಾರಿ, ವಿಜಯ್ ಸಿಂಗ್ ಬಯಾಸ್, ವಿಕಾಸ್ ಪಾಠಕ್, ಅನಿತಾ ಸದಿವಾಲ್, ಪ್ರತೀಕ್ ಶುಕ್ಲಾ, ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. 2022-23 ಹಾಗೂ 2023-24ನೇ ಸಾಲಿನ SSLC PUC ಪದವಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ರಜಪೂತ್ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ಹಾಗೂ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಸಮಾಜದ ನೌಕರರನ್ನು ಗೌರವಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು, ಪಾಲಕರು, ವಿದ್ಯಾರ್ಥಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.